ದಾಸವಾಳ ಗಿಡಗಳನ್ನು ಕಟಿಂಗಿಂದ ತುಂಬ ಸುಲಭವಾಗಿ ನಾವು ಬೆಳೆಸ್ಕೊಳ್ಬೋದು. ಯಾವ ರೀತಿ ಬೆಳೆಸ್ಕೊಳ್ಬೇಕು ಈ ಟೈಮ್ನಲ್ಲಿ, ಈ ಬೇಸಿಗೆ ಸೀಸನ್ ಅಂದರೆ ಇದು ಸ್ಪ್ರಿಂಗ್ ಟೈಮ್ ಇದು. ಈ ಟೈಮ್ನಲ್ಲಿ ಕಟಿಂಗನ್ನು ಹಾಕ್ಕೋಬೇಕಾದ್ರೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನೆಲ್ಲ ನಾವು ತೊಗೊಳ್ಬೇಕು, ಯಾವ ರೀತಿ ಕೇರ್ ಮಾಡ್ಕೋಬೇಕು, ಕಟಿಂಗನ್ನು ಯಾವ ರೀತಿ ಇರೋದನ್ನು ತೊಗೊಳ್ಬೇಕು, ಪ್ರೂನಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಗಿಡಗಳಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ತುಂಬ ಸುಲಭವಾಗಿ ದಾಸವಾಳ ಗಿಡಗಳನ್ನು ಆಗ ನಾವು ಬೆಳೆಸ್ಕೊಳ್ಬೋದು. ಜನವರಿ ಎಂಡ್ ಮತ್ತು ಫೆಬ್ರವರಿ 15th 20 ತನಕ ನಾವು ಕಟಿಂಗನ್ನು ಹಾಕ್ಕೊಳ್ಬೋದು. ಈ ಟೈಮ್ನಲ್ಲೇ ನಾವು ದಾಸವಾಳ ಗಿಡಗಳ ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ದಾಸವಾಳ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ. ಈ ಫೆಬ್ರವರಿ ಮಂತಲ್ಲಿ ಮತ್ತು ಜೂನ್ ಮಂತಲ್ಲಿ ನಾವು ದಾಸವಾಳ ಗಿಡಗಳ ಕಟಿಂಗು ಎಲ್ಲ ರೀತಿ ಗಿಡಗಳ ಕಟಿಂಗನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿ ಗ್ರೋ ಆಗುತ್ತೆ. ತುಂಬ ಬಿಸಿಲು ಇರಲ್ಲ, ಚಳಿನೂ ಇರಲ್ಲ. ಜಾಸ್ತಿ ಮಳೆ ಇದ್ದರೂ ಕೂಡ ಕಟಿಂಗ್ಗಳು ಗ್ರೋ ಆಗೋಲ್ಲ, ಕೊಳ್ತೋಗ್ಬಿಡುತ್ತೆ. ಈ ಟೈಮ್ನಲ್ಲಿ ಈಸಿಯಾಗಿ ನಾವು ಕಟಿಂಗನ್ನು ಗ್ರೋ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವೆಲ್ಲ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈಗ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ಬೇಸಿಗೆನಲ್ಲಿ. ಪ್ರೂನಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಗೊಬ್ಬರನ ಯಾವ ರೀತಿ ಕೊಡಬೇಕು, ಯಾವ್ಯಾವ ರೀತಿ ಗೊಬ್ಬರನ ಕೊಡಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಎಂಡ್ ಕಾರ್ಡಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ, ಯಾರಾದರೂ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಕಟಿಂಗನ್ನು ತೊಗೊಳ್ಳುವಾಗ ಹೆಲ್ದಿಯಾಗಿರುವಂಥ ಕಟಿಂಗನ್ನೇ ತೊಗೊಳ್ಬೇಕು. ತುಂಬ ದಪ್ಪ ಇರುವಂಥ ಕಟಿಂಗ್ನ ನಾವು ಈ ಟೈಮ್ನಲ್ಲಿ ಹಾಕುವಾಗ ತೊಗೋಬಾರ್ದು. ನೋಡಿ, ಈ ರೀತಿ ಕಟಿಂಗ್ನ ತೊಗೊಂಡ್ರು ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ನಾವು ಕಟಿಂಗ್ ತೊಗೊಂಡ್ವಿ ಅಂತ ಏನಾದರೂ ಮಾಡಿ ಗಿಡದಿಂದ ಕಟಿಂಗ್ ಮಾಡಿಬಿಟ್ರೆ ಆ ಗಿಡ ಗ್ರೋ ಆಗೋಲ್ಲ. ಸೊ ಇಷ್ಟು ಕೆಳಗಡೆ ಒಂದು ಸ್ವಲ್ಪ 2ರಿಂದ 3 ಇಂಚ್ ಮೇನ್ ಬ್ರ್ಯಾಂಚಿಂದ ಬಿಟ್ಕೊಂಡು ನಂತರ ಕಟಿಂಗನ್ನು ತೊಗೊಂಡ್ರೆ ಕೆಳಗಡೆ ಇರುತ್ತಲ್ಲ ನೋಟ್ಸು, ಅವುಗಳಲ್ಲಿ ತುಂಬ ಚೆನ್ನಾಗಿ ಬ್ರ್ಯಾಂಚಸ್ಗಳು ಬಂದು ತುಂಬ ಜಾಸ್ತಿ ಹೂ ಬರೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ಗಿಡನ ಪ್ರೂನಿಂಗ್ ಮಾಡಿದಾಗೂ ಆಗುತ್ತೆ, ಕಟಿಂಗ್ನ ಕೂಡ ತೊಗೊಂಡಂಗೆ ಆಗುತ್ತೆ, ವೇಸ್ಟ್ ಮಾಡ್ದಂಗೂ ಆಗೋಲ್ಲ. ಕಟಿಂಗ್ನ ಈ ಟೈಮ್ನಲ್ಲಿ ತಗೊಂಡ್ಬಿಟ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಈ ರೀತಿ ಪ್ರೂನಿಂಗ್ನ ಮಾಡ್ಕೋಬೇಕಾಗತ್ತೆ ಗಿಡಗಳಲ್ಲಿ. ಸ್ವಲ್ಪ ಸಪೂರವಾಗಿರುವಂತಹ ಕಟಿಂಗ್ನ ಕೂಡ ನಾವು ತೊಗೊಳ್ಬೋದು. ನೋಡಿ, ಈ ರೀತಿ ಕಂದು ಬಣ್ಣಕ್ಕೆ ಹೋಗಿರುತ್ತಲ್ಲ ಕಡ್ಡಿಗಳು, ಆ ರೀತಿ ಕಟಿಂಗ್ನ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ. ತುಂಬ ದಪ್ಪ ಕಡ್ಡಿಗಳು ಕೂಡ ಗ್ರೋ ಆಗೋಲ್ಲ, ತುಂಬ ಸಪೂರವಾಗಿದ್ದರೂ ಕೂಡ ಗ್ರೋ ಆಗೋಲ್ಲ. ಈ ರೀತಿ ಮೀಡಿಯಮ್ ಆಗಿರುವಂಥ ಕಟಿಂಗ್ನ ನಾವು ಹಾಕ್ಕೋಬೇಕು. ಮಳೆಗಾಲದಲ್ಲಾದರೆ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ಕಟಿಂಗ್ಗಳೆಲ್ಲ ಗ್ರೋ ಆಗುತ್ತೆ. ಆದರೆ ಬೇಸಿಗೆನಲ್ಲಿ ತುಂಬ ದಪ್ಪ ಇರುವಂಥ ಕಟಿಂಗ್ಗಳೆಲ್ಲ ಗ್ರೋ ಆಗೋಲ್ಲ. ಈ ರೀತಿಯಾಗಿ ನಾನು ಕಟಿಂಗ್ನ ಮಾಡ್ಕೊಳ್ತೀನಿ. ನಾವು ಪ್ರೂನಿಂಗ್ ಮಾಡಿದಾಗೂ ಆಗಬೇಕು, ನಮಗೂ ಕೂಡ ಯೂಸ್ ಆಗಬೇಕು, ಗಿಡಗಳು ಕೂಡ ಚೆನ್ನಾಗಿ ಗ್ರೋತ್ ಆಗಬೇಕು. ಹಾಗಿರುವಂಥ ಕಟಿಂಗ್ನ ನಾವು ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಗ್ರೋತ್ ಆಗಿರುತ್ತೆ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಚಿಗುರು ಬಂದಿರುತ್ತೆ, ಅವುಗಳನ್ನೆಲ್ಲ ನಾನು ಕಟ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಚಿಗುರಿದೆ ಆದರೂ ಕೂಡ ಇದರಲ್ಲಿ ಮೊಗ್ಗುಗಳೆಲ್ಲ ಏನೂ ಬರ್ತಾ ಇಲ್ಲ, ಅದಕ್ಕೆ ನಾನು ಈ ರೀತಿಯಾಗಿರುವಂಥ ಕಟಿಂಗ್ಗಳನ್ನೇ ತೊಗೊಳ್ತೀನಿ. ನೆಲದಲ್ಲಿರುವಂಥ ಗಿಡಗಳ ಕಟಿಂಗನ್ನು ನಾನು ತೊಗೊಳ್ತಾ ಇದ್ದೀನಿ. ಇವೆಲ್ಲ ಅಷ್ಟೊಂದು ಹೈಬ್ರಿಡ್ ವೆರೈಟಿ ಅಲ್ಲ, ದೇಸಿ ವೆರೈಟಿ, ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಡಬಲ್ ಕಲರ್ ಎಲ್ಲ ಇದೆ ಇದರಲ್ಲೂ ಕೂಡ. ಹೈಬ್ರಿಡ್ ವೆರೈಟಿಗಳೆಲ್ಲ ತುಂಬ ಬೇಗ ಬೇಗ ಬೆಳೆಯಲ್ಲ. ಆಲ್ರೆಡಿ ನಾನು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಂಗಗಳೆಲ್ಲ ತುಂಬ ತಿಂದುಬಿಟ್ಟಿದ್ವು, ಅದಕ್ಕೆ ಅವುಗಳಿಂದ ಕಟಿಂಗ್ನ ತೊಗೊಳ್ತಾ ಇಲ್ಲ ಈಗ. ನೋಡಿ ಫ್ರೆಂಡ್ಸ್, ಮೇನ್ ಸ್ಟೆಮ್ಮಿಂದ 2 ಇಂಚ್ ಆದರೂ ಬಿಟ್ಕೊಂಡು ನಾವು ಈ ರೀತಿ ಕಟಿಂಗ್ನ ತೊಗೊಳ್ಬೇಕು. ಆಗ ಪ್ರೂನಿಂಗ್ ಮಾಡಿದಾಗೂ ಆಗುತ್ತೆ, ಗಿಡಗಳ ಗ್ರೋತ್ ಕೂಡ ಇರುತ್ತೆ. ಈ ಟೈಮ್ನಲ್ಲೇ ಪ್ರೂನಿಂಗ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಕೆಳಗಡೆ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಮತ್ತೆ ಕಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಚಿಕ್ಕ ಎಲೆಗಳಿದ್ದರೆ ನಾವು ಇಟ್ಕೋಬೋದು, ಇಲ್ಲ ಅಂತಂದರೆ ಎಲೆಗಳನ್ನೆಲ್ಲ ನೀಟಾಗಿ ತೆಗೆದುಕೊಳ್ಳೋದು ಒಳ್ಳೆಯದು. ನಾನಂತೂ ತೆಗೆದುಕೊಂಡು ಬಿಡ್ತೀನಿ, ಯಾಕಂತಂದರೆ ಕಟಿಂಗ್ ಹಾಕಿದ ನಂತರ ಕೂಡ ಅದು ಎಲೆ ಉದುರುತ್ತೆ. ಎಲೆ ಉದುರಿ ಫಂಗಸ್ ಆಗಿ ಕಡ್ಡಿಗಳೆಲ್ಲ ಹಾಳಾಗೋದ್ರ ಬದಲು ನಾವು ಮೊದಲೇ ತೆಗೆದುಬಿಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಡಿ, ಈ ರೀತಿ ಕಡ್ಡಿಗಳನ್ನ ತೊಗೊಂಡಿದ್ದೀನಲ್ಲ, ಇದ್ರ ಕೆಳಗಡೆ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊತೀನಿ. ನೀಟಾಗಿ ಕಟ್ಟಾಗಿ ಬಂದಿಲ್ಲ ಅಂತಂದರೆ, ಇಲ್ಲಾಂದರೆ ಕಟ್ ಹಾಗೇ ಮಾಡ್ಕೊಳ್ಬೋದು. ನಾವು ಗಿಡದಿಂದ ಕಟ್ ಮಾಡುವಾಗ ನೀಟಾಗಿತ್ತು ಅಂತಂದರೆ ಮತ್ತೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕಟಿಂಗ್ನ ನಾವು 5ರಿಂದ 6 ಇಂಚು ಮ್ಯಾಕ್ಸಿಮಮ್ ಕಟಿಂಗ್ನ ತೊಗೊಳ್ಳಿ. ತುಂಬ ಉದ್ದವಾಗಿರೋಂಥ ಕಟಿಂಗ್ನ ತೊಗೊಂಡ್ಬಿಟ್ರೆ ಮೇಲ್ಗಡೆಯಿಂದ ಒಣಗ್ತಾ ಬಂದುಬಿಡುತ್ತೆ, ಕಟಿಂಗ್ ಚೆನ್ನಾಗಿ ಗ್ರೋ ಆಗೋಲ್ಲ. ನೋಡಿ, ತುಂಬ ಸ್ವಲ್ಪ ಉದ್ದ ಇತ್ತು, ಅದಕ್ಕೆ ನಾನು 5 ಇಂಚು ಅಥವಾ 6 ಇಂಚು ಇರ್ಬೋದು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ.
ಈ 4 ಇಂಚ್ ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ. ಚಿಕ್ಕ ಕಟ್ಟಿಂಗು ಗ್ರೋ ಆಗಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ. ತುಂಬ ಈ ಸಪೂರ ಅಂತ ಅನಿಸ್ಬೋದು ಈ ಕಟ್ಟಿಂಗ್ನ ನಾನು ತೊಗೊಂಡಿರೋದು. ಖಂಡಿತ ಇಲ್ಲ ಫ್ರೆಂಡ್ಸ್, ಕಟ್ಟಿಂಗ್ ಗ್ರೋ ಆಗಬೇಕು ಅಂತಂದರೆ ಖಂಡಿತ ಗ್ರೋ ಆಗೇ ಆಗುತ್ತೆ. ತುಂಬ ಕಟ್ಟಿಂಗ್ಗಳು ನಂದು ಇಷ್ಟು ಸಪೂರವಾಗಿರುವಂಥ ಕಟ್ಟಿಂಗ್ಗಳೇ ಕೆಲವೊಮ್ಮೆ ಗ್ರೋ ಆಗಿದೆ. ದಪ್ಪ ಇರುವಂಥ ಕಟ್ಟಿಂಗ್ಗಳು ಗ್ರೋ ಆಗಿಲ್ಲ. ನೋಡಿ ಈ ರೀತಿ ಮಾಡಿ ಕಟ್ಟಿಂಗ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೆರೈಟಿ ಕಟ್ಟಿಂಗ್ನ ಆದಷ್ಟು ಒಂದೇ ಕವರ್ನಲ್ಲಿ ಹಾಕೋ ಥರ ನೋಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ನಂತರ ರಿಪೋರ್ಟ್ ಮಾಡುವಾಗ ಎಲ್ಲ. ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗಿಬಿಡತ್ತೆ. ಎಲೆಗಳೆಲ್ಲ ತಿಳಿಯುತ್ತೆ, ಆದರೂ ಕೂಡ ಯಾವ್ಯಾವ ಕಟ್ಟಿಂಗ್ಗಳು ಗ್ರೋ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ದಾಸವಾಳ ಗಿಡಗಳನ್ನ ಯಾವ ರೀತಿ ಪ್ರೂನಿಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇದೆ. ಹಾಗೆ ಯಾವ ರೀತಿ ಫರ್ಟಿಲೈಸರ್ಗಳನ್ನು, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಎಲ್ಲ ಕೊಟ್ಕೊಳ್ಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ತುಂಬಾ ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ, ದಯವಿಟ್ಟು ನೋಡಿ. ಫ್ರೆಂಡ್ಸ್, ಪಾಟಿಂಗ್ ಮಿಕ್ಸ್ಗೆ ನಾನು 60% ಮರಳನ್ನು ತೊಗೊಂಡಿದ್ದೀನಿ. ಹಾಗೆ 20% ಕೌಡಂಗ್ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ. 20% ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ. ಈ ರೀತಿಯೇ ನಾವು ಈ ಬೇಸಿಗೆನಲ್ಲಿ ಹಾಕುವಾಗ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು. ಕೌಡಂಗ್ ಕಾಂಪೋಸ್ಟ್ ಹಾಕಿಲ್ಲ ಅಂದರೂ ಓಕೆ, ಕೋಕೋಫಿಟ್ ಇದ್ದರೆ ಅದನ್ನು ಸೇರಿಸ್ಕೋಬೋದು. ನಾವು ಮಳೆಗಾಲದ ಪಾಟಿಂಗ್ ಮಿಕ್ಸ್ನ ಈ ರೀತಿ ತೊಗೊಳ್ಳಲ್ಲ, ಕೌಡಂಗ್ ಕಾಂಪೋಸ್ಟ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಲ್ಲ. ಹಾಗೆ ಗಾರ್ಡನ್ ಸಾಯಿಲ್ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸೇರಿಸ್ಕೋತೀವಿ. ಬೇಸಿಗೆನಲ್ಲಿ ಕಟಿಂಗನ್ನು ಹಾಕ್ಕೊಳ್ಳುವಾಗ ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಂಡ್ರೆ ಕಟಿಂಗ್ಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಕವರ್ಗಳನ್ನು ಕೂಡ ತುಂಬ ಚಿಕ್ಕ ಕವರ್ಗಳನ್ನೇ ನಾವು ಕಟಿಂಗ್ಗಳನ್ನು ಯಾವಾಗಲೂ ಗ್ರೋ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ನೀರು ಕೂಡ ಕೆಲವೊಮ್ಮೆ ಜಾಸ್ತಿ ಆಗಿಬಿಡುತ್ತೆ ಹಾಕೋದಕ್ಕೆ ನಮಗೆ ಗೊತ್ತಾಗಿಲ್ಲ ಅಂತಂದರೆ. ಇಲ್ಲಾಂತಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ದೊಡ್ಡ ಕವರ್ ಕೂಡ ತೊಗೊಳ್ಬೋದು. ಆದರೂ ಕೂಡ ನೀರು ಜಾಸ್ತಿ ಸ್ಟಾಕ್ ಆಗಿಬಿಡ್ತು ಅಂತಂದರೆ ಕಟ್ಟಿಂಗ್ಗಳು ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಬೇಸಿಗೆನಲ್ಲಿ ಅಷ್ಟೊಂದೇನೂ ಸಮಸ್ಯೆ ಆಗಲ್ಲ, ಮಳೆಗಾಲದಲ್ಲಾದರೆ ಆಗುತ್ತೆ. ಆದರೂ ಕೂಡ ತುಂಬ ಚಿಕ್ಕ ಕವರಲ್ಲೇ ತುಂಬ ಚೆನ್ನಾಗಿ ಕಟ್ಟಿಂಗ್ಗಳು ಗ್ರೋ ಆಗುತ್ತೆ. ನೋಡಿ, ಪಾಟಿಂಗ್ ಮಿಕ್ಸ್ನ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಕವರ್ಗೆ ನಾನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರನ್ನ ಸೇರಿಸ್ತೀನಿ ಕಟ್ಟಿಂಗನ್ನು ಹಾಕೋಕ್ಕಿಂತ ಮೊದಲೇ. ಆಗ ಕಟ್ಟಿಂಗನ್ನು ನಾವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ರೂಟಿಂಗ್ ಹಾರ್ಮೋನಾಗಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ತೀನಿ ಒಂದು ಕಟ್ಟಿಂಗ್ಗೆ. ಅಲೋವೆರಾ ಜೆಲ್ಲು, ಅರಸಿನ ಪುಡಿ, ರೂಟಿಂಗ್ ಹಾರ್ಮೋನ್ ಪೌಡ್ರ್ ಇದ್ದು ಓಕೆ. ಹಾಗೆ ಯಾವುದಾದ್ರೂ ಫಂಗಿಸೈಡ್ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ನಾವು ರೂಟಿಂಗ್ ಹಾರ್ಮೋನಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಕೆಳಗಡೆ ರೂಟಿಂಗ್ ಹಾರ್ಮೋನಾಗಿ ಅಲೋವೆರಾ ಜೆಲ್ನ ಈ ರೀತಿ ಹಾಕ್ಕೊಂಡು ನಂತರ 2 ನೋಡಾದರೂ ಮಣ್ಣೊಳಗಡೆ ಹೋಗೋ ರೀತಿ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು ನೀಟಾಗಿ. ಬೇರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಚಿಗುರುಗಳಿದ್ರೆಲ್ಲ ನಾನು ತೆಗಿಯಲ್ಲ, ತುಂಬ ದೊಡ್ಡ ಎಲೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಅಲೋವೆರಾ ಜೆಲ್ ತುಂಬ ಚೆನ್ನಾಗಿ ರೂಟಿಂಗ್ ಹಾರ್ಮೋನಾಗಿ ವರ್ಕ್ ಮಾಡುತ್ತೆ. ಇಲ್ಲ ಅಂತಂದರೆ ಅರಸಿನ ಪುಡಿ, ದಾಲ್ಚಿನ್ನಿ ಚಕ್ಕೆ ಪುಡಿ ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಕೆಳಗಡೆ ಎಲ್ಲ ಫಂಗಸ್ ಆಗಲ್ಲ ಅವುಗಳನ್ನೆಲ್ಲ ಯೂಸ್ ಮಾಡಿದ್ರೆ. ಆಗ ರೂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಟ್ಟಿಂಗ್ಗಳು ಕೆಳಗಡೆ ಫಂಗಸ್ ಆಗಿಬಿಟ್ಟೇ ಹಾಳಾಗಿಬಿಡೋದು, ಮತ್ತು ಯಾವ ಕಾರಣಕ್ಕೂ ಅಲ್ಲ. ಫಂಗಸ್ ಆಗಿಲ್ಲ ಕೆಳಗಡೆ ನಾವು ಹಾಕಿರುವಂಥ ಕಟ್ಟಿಂಗ್ಗೆ ಅಂತಂದರೆ ರೂಟ್ಸ್ ಬಂದೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಕೆಳಗಡೆ ಎಲ್ಲ ಯಾವುದೇ ರೀತಿ ಏರ್ ಹೋಲ್ಸ್ ಎಲ್ಲ ಇಲ್ಲದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ನಂತರ ನಾನು ಮತ್ತೊಂದು ಕಟ್ಟಿಂಗ್ಗೆ ಫಂಗಿಸೈಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ನ ತೊಗೊಂಡು ನೀರೊಳಗಡೆ ಡಿಪ್ ಮಾಡಿಬಿಟ್ಟು ನಂತರ ಈ ಫಂಗಿಸೈಡ್ನ ಹಾಕಿ ನೆಟ್ಕೊಳ್ತೀನಿ. ಇದರಿಂದಾಗಿ ಕೂಡ ಗಿಡಗಳು ರೂಟ್ಸ್ ಚೆನ್ನಾಗಿ ಬರುತ್ತೆ. ಕಟ್ಟಿಂಗಲ್ಲಿ ಫಂಗಸ್ ಆಗಲ್ಲ. ಇದನ್ನು ಕೂಡ ನಾವು ರೂಟಿಂಗ್ ಹಾರ್ಮೋನಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಇದೆ. ದಾಸವಾಳ ಗಿಡದ ಕಟ್ಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು, ತುಂಬ ಚಿಕ್ಕ ದಾಸವಾಳ ಗಿಡಗಳನ್ನು ರಿಪೋರ್ಟ್ ಯಾವ ರೀತಿ ಮಾಡ್ಕೊಳ್ಳೋದು, ಅವುಗಳಿಗೆ ಕೂಡ ಯಾವ ರೀತಿ ಫರ್ಟಿಲೈಸರ್ಗಳನ್ನು ಕೊಟ್ಕೊಳ್ಬೋದು, ಯಾವ ರೀತಿ ಗ್ರೋತ್ ಆಗುತ್ತೆ ಅದನ್ನು ಕೊಡೋದ್ರಿಂದ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಕೆಲವೊಂದನ್ನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ಪ್ರೂನಿಂಗ್ ಮಾಡೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ನನ್ನ ವೀಡಿಯೋಗಳಲ್ಲಿ. ಅದರ ಎಂಡ್ ಕಾರ್ಡಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ. ಯಾಕಂತಂದರೆ ಪ್ರೂನಿಂಗ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯ ಸಮಯ. ಪ್ರೂನಿಂಗ್ ಮಾಡಿದ ನಂತರ ಯಾವ ರೀತಿ ಫರ್ಟಿಲೈಸರ್ ಕೊಡಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಕೂಡ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಕೂಡ ಆರೈಕೆನ ಮಾಡ್ಕೊಳ್ಬೋದು. ಯಾವ್ಯಾವ ರೀತಿ ಗಿಡನ ಹೇಗೆ ಪ್ರೂನಿಂಗ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ರೀತಿ ಗಿಡಗಳನ್ನು ಸಾಫ್ಟ್ ಪ್ರೂನಿಂಗ್, ಹಾರ್ಡ್ ಪ್ರೂನಿಂಗ್, ಸೆಮಿ ಹಾರ್ಡ್ ಪ್ರೂನಿಂಗ್ ಈ ರೀತಿ ಮಾಡಿ ನಾವು
ಡಿಫ್ರೆನ್ಷಿಯೇಟ್ ಮಾಡಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡೋಕ್ಕಾಗಲ್ಲ, ಎಲ್ಲ ಗಿಡಗಳನ್ನು ಸಾಫ್ಟ್ ಪ್ರೂನಿಂಗ್ ಕೂಡ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ಡಿಟೇಲ್ಡ್ ವಿಡಿಯೋ ಇದೆ, ಅದನ್ನು ಮಾತ್ರ ಎಂಡ್ ಕಾರ್ಡಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನೋಡಿ, ಕೆಲವೊಂದು ಕಟ್ಟಿಂಗ್ಗೆ ನಾನು ರೂಟಿಂಗ್ ಹಾರ್ಮೋನಾಗಿ ರೂಟಿಂಗ್ ಫಂಗಿಸೈಡ್ನ ಯೂಸ್ ಮಾಡಿದ್ದೀನಿ, ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ, ಹಾಗೆ ರೂಟಿಂಗ್ ಹಾರ್ಮೋನ್ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ನಂತರ ಈಗ ಹಾಕಿರುವಂಥ ಕಟಿಂಗ್ಗಳನ್ನೆಲ್ಲ ನಾನು ನೆರಳಲ್ಲೇ ಇಟ್ಕೊಳ್ತೀನಿ. ಸನ್ಲೈಟ್ ಇರುತ್ತೆ, ಬ್ರೈಟ್ ಸನ್ಲೈಟ್ ಇರುತ್ತೆ, ಆದರೆ ಬಿಸಿಲಿರಲ್ಲ. ಆ ರೀತಿ ಜಾಗದಲ್ಲಿ ನಾವು ಇಟ್ಕೊಳ್ಬೇಕು. 2 ದಿನಕ್ಕೊಮ್ಮೆ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ, ಡೈಲಿ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ. ನೋಡಿ ಫ್ರೆಂಡ್ಸ್, ಇದು ನಾನು ಈ ವರ್ಷ ಹೊಸದಾಗಿ ಕಟಿಂಗಿಂದ ಬೆಳೆಸ್ಕೊಂಡಿರೋವಂಥ ಗಿಡ. ವಿಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ 3 ಕಲರ್ ಇದೆ, ತುಂಬ ಚೆನ್ನಾಗಿದೆ ಇದು ದಾಸವಾಳ. ಈ ವರ್ಷ ಕಟಿಂಗ್ ಹಾಕಿರೋದ್ರಲ್ಲಿ ಕೇವಲ 2 ವೆರೈಟಿ ಅಷ್ಟೇ ಹೊಸದಾಗಿ ಹೂವಾಗಿರುವಂಥದ್ದು. ಬಾಕಿ ಎಲ್ಲ ಇನ್ನೂ ತುಂಬ ಚಿಕ್ಕ ಗಿಡಗಳಿದೆ, ಅವುಗಳಲ್ಲಿ ಕೂಡ ಮೊಗ್ಗು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಅಂತ, ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈ ಕಟಿಂಗ್ ಮಾತ್ರ. ಎಲ್ಲ ಕಟಿಂಗ್ಗಳು ಇದೇ ರೀತಿ ಚೆನ್ನಾಗಿಯೇ ಗ್ರೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕಟಿಂಗ್ಗಳು ತುಂಬ ಚಿಕ್ಕದಾಗಿ ಕೂಡ ಇದೆ ನನ್ನ ಗಿಡದಲ್ಲೂ ಕೂಡ. ಅವುಗಳಿಗೆ ಕೂಡ ನಾವು ಕೆಲವೊಂದು ಕೇರ್ ಮಾಡೋದ್ರ ಮೂಲಕ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೇಕಾಗತ್ತೆ. ಈ ಬೇಸಿಗೆನಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ದಾಸವಾಳಗಳೆಲ್ಲ. ಇನ್ಮೇಲೆ ಹೂವಾಗಬೇಕು. ನೋಡಿ, ಈಗ ನಾನು ತೋರಿಸಿರುವಂಥ ಎಲ್ಲ ದಾಸವಾಳ ಗಿಡಗಳು ಕೂಡ ಕಟಿಂಗಿಂದನೇ ಬೆಳೆಸಿರುವಂಥದ್ದು. ನೀವು ಕೂಡ ನನ್ನ ಜೊತೆ ಕಟಿಂಗನ್ನು ಹಾಕಿ ಯಾವ ರೀತಿ ಗ್ರೋ ಮಾಡಬೇಕು, ಯಾವ ರೀತಿ ನೆಟ್ಕೊಳ್ಬೇಕು, ಎಲ್ಲ ರೀತಿ ವೀಡಿಯೋಸ್ ಇದೆ. ತುಂಬ ಚೆನ್ನಾಗಿ ಕಟಿಂಗಿಂದ ನಾವು ದಾಸವಾಳ ಗಿಡನ ಗ್ರೋ ಮಾಡ್ಕೊಳ್ಬೋದು. ದಾಸವಾಳ ಗಿಡಗಳಿಗೆ ಸನ್ಲೈಟ್ ಅಷ್ಟೇ ಇಂಪಾರ್ಟೆಂಟು, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಪಾಟ್ಗಳನ್ನೆಲ್ಲ ಇಟ್ಕೋಬೇಕಾಗತ್ತೆ. ಮಂತ್ಲಿ ಒನ್ಸ್ ಘನ ಗೊಬ್ಬರ 15 ದಿವಸಕ್ಕೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಕೊಡ್ತಾಯಿದ್ರೆ ದಾಸವಾಳ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂನ ಪಡ್ಕೊಳ್ಬೋದು. ನೀವು ಕೂಡ ದಾಸವಾಳ ಗಿಡನ ಇದೇ ರೀತಿ ಕೇರ್ ಮಾಡ್ಕೊಳ್ಳಿ, ಕಟಿಂಗ್ನ ಇದೇ ರೀತಿ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.